ಓಂ ಶಾಂತಿ 8/9/22 मधुबन प्रातः मुरली। मीठे बच्चे, तुम्हारा पुराना दुश्मन रावण है। तुम्हारी लड़ाई बड़ी खौफनाक है। ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ನಿಮ್ಮ ಶತ್ರು ಮಾಯಾ ರಾವಣ ಆಗಿದ್ದಾನೆ. ನಿಮ್ಮ ಯುದ್ಧ ಬಹಳ ಭಯಾನಕವಾಗಿ ಇದೆ. तुम जितना एक के साथ योग लगाएंगे उतना दुश्मन पर जीत पाने का बल मिलेगा. ನೀವೆಷ್ಟೆಷ್ಟು ಒಬ್ಬ ತಂದೆ ಜೊತೆಗೆ ಯೋಗ ಜೋಡಿಸ್ತೀರಿ, ಬುದ್ಧಿ ಜೋಡಿಸ್ತೀರಿ, ಅಷ್ಟಷ್ಟು ಶತ್ರುವಿನ ಮೇಲೆ ವಿಜಯ ಗಳಿಸುವ ಬಲ, ಶಕ್ತಿ ಸಿಗುತ್ತದೆ. ಪ್ರಶ್ನೆ, तुम ब्राह्मणों की डिपार्टमेंट दुनिया की मनुष्यों से बिल्कुल ही भिन्न है, कैसे और कौन सी? ಬ್ರಾಹ್ಮಣರ ಡಿಪಾರ್ಟ್ಮೆಂಟ್ ಜಗತ್ತಿನ ಮನುಷ್ಯರಿಗಿಂತ ಸಂಪೂರ್ಣ ಭಿನ್ನವಾಗಿದೆ, ಹೇಗೆ ಮತ್ತು ಯಾವುದು ಅಂತ ಬಾಬಾ ಕೇಳ್ತಾರೆ. उत्तर, तुम ब्राह्मणों की डिपार्टमेंट है श्रीमत पर पावन बनना और बनाना. ಬ್ರಾಹ್ಮಣರ ಡಿಪಾರ್ಟ್ಮೆಂಟ್ ಆಗಿದೆ ಶ್ರೀಮತದಂತೆ ಪಾವನ ಆಗುವುದು ಮತ್ತು ಅನ್ಯರನ್ನು ಮಾಡುವುದು. तुम योग बल से अपने पापों को भस्म करते हो. ನೀವು ಯೋಗ ಬಲದಿಂದ ನಿಮ್ಮ ಪಾಪವನ್ನು ಭಸ್ಮ ಮಾಡಿಕೊಳ್ಳುತ್ತೀರಿ. तुम्हारे सब मनोकामनाएं बाप पूरी करते हैं. ನಿಮ್ಮ ಎಲ್ಲ ಮನೋಕಾಮನೆಗಳನ್ನು ತಂದೆ ಪೂರ್ಣ ಮಾಡ್ತಾರೆ. ಮನುಷ್ಯ ತೋ ಜೋ ಕುಚ್ ಕರ್ತೆ ಉಸ್ಸೆ ನೀಚೆ ಹಿ ಉತ್ತರ್ತೆ ಆತೆ ಹೇ. ಮನುಷ್ಯರು ಏನೆಲ್ಲ ಮಾಡ್ತಾರೆ ಅದರಿಂದ ಕೆಳಗೆ ಇಳಿತಾನೆ ಬರ್ತಾರೆ. ರಿದ್ಧಿ ಸಿದ್ಧಿ ಆದಿ ಸೀಖ್ ಲೇತೆ ಪರಂತು ಪತಿ ತೋ ಬಂತೆ ಹಿ ಜಾತೆ ಹೇ. ಎಷ್ಟು ಕಷ್ಟಪಟ್ಟು ರಿದ್ಧಿ ಸಿದ್ಧಿಯನ್ನು ಗಳಿಸ್ತಾರೆ, ಮಾಡ್ತಾರೆ, ಪವಾಡ ತೋರಿಸ್ತಾರೆ, ಆದರೂ ಸಹ ಏಣಿ ಇಳಿಲೇಬೇಕು, ಪತಿತರು ಆಗಲೇಬೇಕು ಅಂತಾರೆ ಬಾಬಾ. ಗೀತ್, ಹಮಾರೇ ತೀರ್ಥ ನ್ಯಾರೇ ಹೇ. ನಮ್ಮ ತೀರ್ಥಯಾತ್ರೆ ಸಂಪೂರ್ಣ ಭಿನ್ನವಾಗಿದೆ. ಓಂ ಶಾಂತಿ. इस पुरानी दुनिया में रहते हुए तुम बच्चों को इस पुरानी दुनिया से कोई नाता नहीं रहा है. ಈ ಹಳೆಯ ಜಗತ್ತಿನಲ್ಲಿ ಇರುತ್ತಾ ಮಕ್ಕಳಾದ ನಿಮಗೆ ಹಳೆಯ ಜಗತ್ತಿನೊಂದಿಗೆ ಯಾವ ಸಂಬಂಧವೂ ಇಲ್ಲ. ಆದರೂ ಇದ್ದೀವಿ ಹಳೆಯ ಜಗತ್ತಿನಲ್ಲಿ. ಹೊಸ ಜಗತ್ತನ್ನು ಕಟ್ಟುವ ಸೇವೆಗೋಸ್ಕರ ಇದ್ದೀವಷ್ಟೇ. तुम नई दुनिया के लिए पुरुषार्थ कर रहे हो, बेहद के बाप से वर्षा लेने. ಹೊಸ ಜಗತ್ತಿಗೋಸ್ಕರ ಪುರುಷಾರ್ಥವನ್ನು ಮಾಡ್ತಾ ಇದ್ದೀರಿ, ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕು ಅಂತ. जब तक स्थापना हो तब तक बल पुरानी दुनिया में बैठे हैं, परंतु तुम्हारा सारा ध्यान स्वर्ग की सच्ची कमाई तरफ है. ಎಲ್ಲಿಯವರೆಗೆ ನೀವು ಕುತ್ಕೊಂಡಿದ್ದೀರಿ ಅಲ್ಲಿಯವರೆಗೂ ಹಳೆಯ ಜಗತ್ತಿನಲ್ಲಿ ಇದ್ದೀರಿ, ಆದರೆ ನಿಮ್ಮ ಇಡೀ ಗಮನ ಧ್ಯಾನ ಸ್ವರ್ಗದ ಕಡೆಗೆ, ಸತ್ಯ ಸಂಪಾದನೆಯ ಕಡೆಗೆ ಇದೆ. ವಿನಾಶ ತೋ ಹೋನಾ ಹಿ ಹೇ, ಆಸಾರ್ ಎಸೆ ದೇಖನೆ ಮೇ ಆತೆ ಹೇ. ವಿನಾಶಾಂತರೂ ಆಗಲೇಬೇಕು. ಪರಿಣಾಮಗಳನ್ನು, ದೃಶ್ಯಗಳನ್ನು, ಪರಿಸ್ಥಿತಿಗಳನ್ನು ನೋಡ್ತಾ ಇದ್ದೀರಿ. ಯಹ ಭೀ ಜಾನ್ತೆ ಹೋ ಇಸ್ ರುದ್ರ ಜ್ಞಾನ ಯಜ್ಞ ಸೆ ವಿನಾಶ ಜ್ವಾಲ ನಿಕ್ಕಲಿ ಹೇ. ಇದು ಸಹ ನಿಮಗೆ ಗೊತ್ತಾಗಿದೆ, ಈ ರುದ್ರ ಜ್ಞಾನ ಯಜ್ಞ ಎಂದು ಸ್ಥಾಪನೆ ಆಯಿತು ಅಂದಿನಿಂದಲೇ ವಿನಾಶದ ಜ್ವಾಲೆನೂ ಹಬ್ಬಿತು. ಆಸಾರ್ ಎಸೆ ದೇಖನೆ ಮೇ ಆತಾ ಹೈ. जरूर हमारे अथवा भारत का कल्याण के लिए महाभारत लड़ाई लगनी है. ನಮ್ಮ ಮತ್ತು ಭಾರತದ ಕಲ್ಯಾಣಕ್ಕೋಸ್ಕರ ಮಹಾಭಾರತ ಯುದ್ಧ ನಡೆಯಲೇಬೇಕು. ಮೂರನೇ ಪ್ರಪಂಚದ ಯುದ್ಧ. ಅಭಿ ವಾಸ್ತವ में तुम किसी से लड़ाई नहीं करते हो, तुम तो डबल अहिंसक हो. ಆದರೆ ಬ್ರಾಹ್ಮಣರಾದ ನೀವು ಯಾರೊಂದಿಗೂ ಯುದ್ಧ ಮಾಡ್ತಾ ಇಲ್ಲ ಸ್ಥೂಲದಲ್ಲಿ, ಆದರೂ ನೀವು ಡಬಲ್ ಅಹಿಂಸಕರು. तुम्हारे पास ना काम की ना क्रोध की हिंसा है. ನಿಮ್ಮ ಬಳಿ ಕಾಮದ ಹಿಂಸೆನೂ ಇಲ್ಲ, ಕ್ರೋಧದ ಹಿಂಸೆನೂ ಇಲ್ಲ. ಮುಖ್ಯ ಹಿಂಸಾ ಕಾಮ್ ಕಿ ಕಹಿ ಜಾತಿ ಹೈ, ಯಾ ತೋ ಯಹಿ ಪತಿತ ದುನಿಯಾ. ಮುಖ್ಯವಾದ ಹಿಂಸೆ ಈ ಕಾಮ ವಿಕಾರ, ಇದು ಇರುವುದೇ ಪತಿತ ಜಗತ್ತು. ಕಿಸ್ ಕಾರಣ ಪತಿತ ಬನೆ ಹೋ, ಯಾವ ಕಾರಣದಿಂದ ಪತಿತರಾಗಿದ್ದೀರಿ? ವಿಕಾರಕ್ಕೆ ಕಾರಣ, ವಿಕಾರದ ಕಾರಣದಿಂದಲೇ ಪತಿತರಾಗಿದ್ದೀರಿ. यह काम विकार आदि मध्य अंत्य दुख देता है, क्रोध के लिए नहीं कहा जाता. ಆದಿ ಮಧ್ಯ ಅಂತ್ಯ ದುಃಖ ಕೊಡುವುದು ಕಾಮ ವಿಕಾರ ಆಗಿದೆಯೇ ಹೊರತು ಕ್ರೋಧಕ್ಕೆ ಅಂತ ಇಲ್ಲಿ ಬಾಬಾ ಹೇಳಿಲ್ಲ. अपवित्रता और पवित्रता की बात है. काम ही सबको धोखा देता है. इस काम पर ही अबलाओं पर अत्याचार होते हैं. ಈ ಕಾಮ ವಿಕಾರವೇ ಧೋಖ,
ಕೊಟ್ಬಿಡ್ತದೆ ಮನುಷ್ಯನಿಗೆ. ಕಾಮ ವಿಕಾರದ ಮೇಲೆ ವಿಷಯದಲ್ಲಿ ಅಬಲೆಯರ ಮೇಲೆ ಎಷ್ಟು ಅತ್ಯಾಚಾರಗಳು ಆಗ್ತಾ ಇದ್ದಾವೆ. ಏಕ ಪವಿತ್ರ ಬನೆ ದೂಸರಾ ನಾ ಬನೆ ತೋ ಜಗಳ ಹೋ ಪಡ್ತಾ ಹೈ. ಒಬ್ಬರು ಪವಿತ್ರವಾಗಿದ್ದು ಇನ್ನೊಬ್ಬರು ಪವಿತ್ರವಾಗಿರಲಿಲ್ಲ ಪತಿ ಪತ್ನಿಯರಲ್ಲಿ ಅಂತಂದರೆ ಇಬ್ಬರೊಳಗೂ ಜಗಳ ಶುರುವಾಗ್ಬಿಡ್ತದೆ. ಬಾಪ कहते हैं दोनों को प्रतिज्ञा करनी है ಜ್ಞಾನ ಚಿತಾ ಪರ್ बैठने की. ಇಬ್ಬರೂ ಪ್ರತಿಜ್ಞೆ ಮಾಡಬೇಕು. ಸತಿಪತಿ ಜ್ಞಾನ ಚಿತೆಯ ಮೇಲೆ ಕುತ್ಕೊಳ್ಳುವ ಪ್ರತಿಜ್ಞೆ. ಕಾಮ ಚಿತಾ ಪರ್ ಬಿಟಾತೆ ಹೇ ವಹ. ಹೊರಗಡೆ ಲೌಕಿಕದಲ್ಲಿ ಇರೋರೆಲ್ಲ ಕಾಮಚಿತೆಯ ಮೇಲೆ ಕೂರಿಸ್ತಾರೆ. ಬಾಪ ವಹ ಸೌದಾ ಕ್ಯಾನ್ಸಲ್ ಕರಾತೆ ಹೇ. ಶಿವ ತಂದೆ ಆ ಒಂದು ವ್ಯಾಪಾರವನ್ನು ಕ್ಯಾನ್ಸಲ್ ಮಾಡ್ತಾರೆ, ಸಂಬಂಧದ ವ್ಯಾಪಾರವನ್ನು. अब ಪವಿತ್ರ ದುನಿಯಾ ಸ್ಥಾಪನ ಹೋತಿ ಹೇ ತೋ ವಹ ಸೌದಾ ಕ್ಯಾನ್ಸಲ್ ಕರ್ನಾ ಪಡೆ. ಈಗ ಪವಿತ್ರ ಜಗತ್ತು ಸ್ಥಾಪನೆ ಆಗ್ತಾ ಇದೆ ಅಂತಂದಮೇಲೆ, ಪವಿತ್ರ ಜಗತ್ತಿಗೆ ಹೋಗುವ ಇಚ್ಛೆ ಇದೆ ಅಂದ ಮೇಲೆ ಆ ಒಂದು ಅಪವಿತ್ರತೆಯ ಸೌದ ವ್ಯಾಪಾರ ಅಥವಾ ಸಂಬಂಧ ಏನಿತ್ತು ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ಇಬ್ಬರೂ ಜ್ಞಾನಚಿತೆಯನ್ನು ಏರಬೇಕು. ಜ್ಞಾನಚಿತ ಪರ್ बैठने से ಪವಿತ್ರ ಬನ್ ಪವಿತ್ರ ದುನಿಯಾಕ್ಕೆ ಮಾಲಿಕ್ ಬನೆಂಗೆ. ಯಾವಾಗ ಸತಿಪತಿ ಇಬ್ಬರೂ ಜ್ಞಾನಚಿತೆಯ ಮೇಲೆ ಕುತ್ಕೊಳ್ತೀರಿ ಆಗ ಪವಿತ್ರ ಆಗಿ ಪವಿತ್ರ ಜಗತ್ತಿಗೆ ಮಾಲೀಕರು ಆಗ್ತೀರಿ. ತುಮಾರೆ ಬಿ ಲಡಾಯಿ ಹೇ. ಈ ವಿಷಯದಲ್ಲಿನೇ ಯುದ್ಧ ಶುರುವಾಗ್ತದೆ, ಜಗಳಗಳು ಶುರುವಾಗ್ತದೆ, ಹೊಡೆದಾಟಗಳು ಶುರುವಾಗ್ತವೆ. ಉಸ್ ಬಾಹುಬಲ್ की लड़ाई से वास्तव में तुम्हारी लड़ाई बड़ी खौफनाक है क्योंकि रावण तुम्हारा बहुत पुराना दुश्मन है, उस पर जीत पाने हैं. ಆ ಬಾಹುಬಲದ ಯುದ್ಧಕ್ಕಿಂತಲೂ ನಿಮ್ಮ ಯುದ್ಧ ಬಹಳ ಭಯಾನಕವಾಗಿದೆ ಅಂತಾರೆ ಬಾಬಾ. ಯಾಕೆ ಅಂದರೆ ರಾವಣ ನಿಮ್ಮ ಹಳೇ ಶತ್ರು ಆಗಿದ್ದಾನೆ, ಬಹಳ ದೊಡ್ಡ ಶತ್ರು ಮತ್ತು ಹಳೇ ಶತ್ರು. ಅವನನ್ನು ಗೆಲ್ಲಬೇಕು. ಜಿತನಾ ಏಕಕ್ಕೆ ಸಾಥ್ ಬುದ್ಧಿಯೋಗ ಲಗಾಯೆಂಗೆ ತೋ ಬಲ್ ಮಿಲೇಗಾ. ನಿಮಗೆ ಬಲ ಹೇಗೆ ಬರುತ್ತೆ ಅಂದರೆ, ಒಬ್ಬ ತಂದೆಯ ಜೊತೆಗೆ ಎಷ್ಟು ಬುದ್ಧಿಯೋಗ ಜೋಡಿಸ್ತೀರೋ ಅಷ್ಟು ನಿಮಗೆ ತಾಕತ್ತು ಸಿಗ್ತದೆ, ಶಕ್ತಿ ಸಿಗ್ತದೆ. ಸಾರಾ ಮದಾರ್ ಹೇ ಶ್ರೀಮತ್ ಪರ್ ಚಲ್ನೇಕಿ. ಎಲ್ಲದಕ್ಕೂ ಆಧಾರ ಶ್ರೀಮತದಂತೆ ನಡೆಯುವುದು. श्रीमत कहती है कि गृहस्थ व्यवहार में रहते सर्वगुण संपन्न 16 कला संपूर्ण बनना है, आत्मा को ही बनना है. ಗೃಹಸ್ಥ ವ್ಯವಹಾರದಲ್ಲೇ ಇದ್ದುಕೊಂಡು ಸರ್ವಗುಣ ಸಂಪನ್ನರು 16 ಕಲಾ ಸಂಪೂರ್ಣರು ಆಗಬೇಕು. ಆತ್ಮವೇ ಆಗಬೇಕಲ್ಲ. ಆತ್ಮ 16 ಕಲಾ ಸಂಪೂರ್ಣ ಆಗಿತ್ತು. ಈಗ ಅದು 84 ಜನ್ಮವನ್ನು ಪಡಿತಾ ಪಡಿತಾ ಕೆಳಗಿಳಿತಾ ಬಂದಿದೆ. ಜರೂರ್ ಬಚ್ಚೆ ಜಾನ್ತೆ ಹೇ ದೇವಿ ದೇವತಾओं का राज्य था, ರಾಮ ರಾಜ್ಯ ಸ್ಥಾಪನ ಹುವಾ, ನಾಮ ರಖ ದಿಯಾ ಹೈ. ಮಕ್ಕಳಿಗೆ ಗೊತ್ತಾಗಿದೆ ದೇವಿ ದೇವತೆಗಳ ರಾಜ್ಯ ಇತ್ತು, ರಾಮರಾಜ್ಯ ಸ್ಥಾಪನೆ ಆಗಿತ್ತು, ಹೆಸರನ್ನು ಇಟ್ಟಿದ್ದಾರೆ. ವಾಸ್ತವಮೇ ನಾಮ ಶಿವ ಹೇ. ರಾಮ ಅಂತ ಹೆಸರಿಟ್ಟಿದ್ದಾರೆ, ವಾಸ್ತವದಲ್ಲಿ ಹೆಸರು ಶಿವ. ಶಿವಾಯ ನಮಃ ಅಂತ ಹೇಳ್ತಾರೆ ಹೊರತು ರಾಮಾಯ ನಮಃ ಅಂತ ಎಲ್ಲೂ ಹೇಳಿಲ್ಲ. ಶಿವ ಬಾಬಾ ಅಕ್ಷರ ಬಹುತ್ ರೈಟ್ ಹೇ. ಶಿವ ತಂದೆ, ತಂದೆ ಅನ್ನುವ ಅಕ್ಷರ ಬಹಳ ಕರೆಕ್ಟಾಗಿದೆ ಅಂತಾರೆ ಬಾಬಾ. ರಾಮ್ ಕೋ ಬಾಬಾ ಕೋಯಿ ಕೆಹತೆ ನಹಿ. ರಾಮನನ್ನು ಇಡೀ ಜಗತ್ತು ತಂದೆ ಅಂತ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಶಿವ ಕೋ ಬಾಬಾ ಕೆಹತೆ ಹೇ. ರಾಮ್ ಯಾನಿ ಪರಂಪಿತ ಪರಮಾತ್ಮ, ನಾಕಿ ರಘುಪತಿ ರಾಘವ ರಾಜ ರಾಮ್. ಶಿವನನ್ನು, ಆ ನಿರಾಕಾರ ಜ್ಯೋತಿ ಸ್ವರೂಪನನ್ನು ಇಡೀ ಜಗತ್ತು ಬೇಕಾದರೆ ಸರ್ವಧರ್ಮದವರು ತಂದೆ ಅಂತ ಸ್ವೀಕಾರ ಮಾಡ್ತಾರೆ. ಇಲ್ಲಿ ರಾಮ ರಘುಪತಿ ರಾಘವ ರಾಜ ರಾಮ, ಆ ರಾಮ ಅಲ್ಲ. ಇಲ್ಲಿ ರಾಮ ಅಂತಂದರೆ ಹೃದಯ ರಾಮ, ಹೃದಯಕ್ಕೆ ಆರಾಮ ಕೊಡುವಂತಹ ರಾಮ, ಆ ನಿರಾಕಾರ ಪರಂಜ್ಯೋತಿ ಪರಮಾತ್ಮ ಶಿವ ಆಗಿದ್ದಾರೆ. ಮನುಷ್ಯ ಜೋ ಸುನ್ತೆ ಹೇ ವಹ ಬೋಲ್ತೆ ಜಾತೆ ಹೇ. अब सिवाय तुम बच्चों के और कोई के भी बुद्धि में नहीं परमपिता परमात्मा के साथ ಯೋಗ नहीं लगाते हैं. ಈಗ ಮಕ್ಕಳಾದ ನಿಮ್ಮ ಹೊರತಾಗಿ ಜಗತ್ತಿನಲ್ಲಿ ಯಾರ ಬುದ್ಧಿಯೂ ಪರಂಪಿತ ಪರಮಾತ್ಮನ ಜೊತೆಗೆ ಇಲ್ಲ ಅಂತ ಬಾಬಾ ಹೇಳ್ತಾರೆ. ವಾತ ಸಮಸ್ತೆ ಹೇ ಕಿ ಪರಮಾತ್ಮ ತೋ ಬ್ರಹ್ಮ ಜ್ಯೋತಿ ಸ್ವರೂಪ ಹೇ, ನಾಮ ರೂಪ ಸೇ ನ್ಯಾರಾ ಹೇ. ಕೆಲವ್ರು ಏನು ಹೇಳ್ತಾರೆ, ಪರಂಪಿತ ಪರಮಾತ್ಮ ಬ್ರಹ್ಮ ಜ್ಯೋತಿ ಸ್ವರೂಪ, ನಾಮರೂಪದಿಂದ ಭಿನ್ನ ಅಂತ ಹೇಳ್ತಾರೆ. ಅಗರ್ ಬ್ರಹ್ಮ ಕೇತೆ ಬಿ ಹೇ ತೋ ಬಿ ನಾಮ ಹೋ ಗಯಾ. ಬ್ರಹ್ಮ ಜ್ಯೋತಿ ಸ್ವರೂಪ ಅಂತಾರೆ ಅಂದಮೇಲೆ ಬ್ರಹ್ಮ ಅಂತ ಶಬ್ದ ಇದೆಯಲ್ಲ, ಹೆಸರಿದೆಯಲ್ಲ, ಕುಚ್ ಬಿ ಸಮಸ್ತೆ ನಹಿ, ಮತ್ತು ನಾಮರೂಪ ಇಲ್ಲ ಅಂತಲೂ ಅಂತಾರೆ. ಅವರಿಗೆ ಏನು ಹೇಳ್ತೀವಿ, ಯಾಕೆ ಹೇಳ್ತೀವಿ, ಯಾವುದು ರೈಟು
ಅನ್ನುವ ಪರಿಜ್ಞಾನವೂ ಇಲ್ಲ. बाप कहते मैं ज्ञान का सागर हूँ, मैं अति सूक्ष्म हूँ, इससे सूक्ष्म कोई चीज़ होती नहीं, अति सूक्ष्म है. ತಂದೆ ಹೇಳ್ತಾರೆ, ನಾನು ಜ್ಞಾನದ ಸಾಗರ ಆಗಿದ್ದೇನೆ, ನಾನು ಅತಿ ಸೂಕ್ಷ್ಮ, ನನ್ನಷ್ಟು ಸೂಕ್ಷ್ಮವಾದದ್ದು ಯಾವುದೂ ಇಲ್ಲ ಈ ಪ್ರಪಂಚದಲ್ಲಿ ಅಂತಾರೆ ಬಾಬಾ. जैसे झाड़ का बीज सूक्ष्म होता है, देखने में कितना छोटा है, मनुष्य सृष्टि का बीज तो सबसे सूक्ष्म है, सबसे छोटी ಕಸ್ಕಸ್ ಹೋತಿ है. ಬಾಬಾ ಹೇಳ್ತಾರೆ, ವೃಕ್ಷ ಎಷ್ಟು ವಿಶಾಲವಾಗಿರ್ತದೆ, ಬೀಜ ನೋಡಿದರೆ ಎಷ್ಟು ಚಿಕ್ಕದಿರ್ತದೆ. ಮನುಷ್ಯರ ಸೃಷ್ಟಿಗೆ ಬೀಜ ಆದಂಥ ಪರಮಾತ್ಮ ಅತ್ಯಂತ ಸೂಕ್ಷ್ಮವಾಗಿದ್ದಾರೆ. ಎಷ್ಟು ಸೂಕ್ಷ್ಮ ಅಂತಂದರೆ ಕಸ್ಕಸೆ, ಗಸಗಸೆ ನೋಡಿದಿರಲ್ಲ, ಕಸ್ಕಸೆ ಬಹುತ್ ಪತಲಿ ಹೋತಿ, ಬಹಳ ಚಿಕ್ಕದಿರ್ತದೆ ಕಸ್ಕಸೆ. ಉನಕೆ ಜಾಡ ಬಹುತ್ ಬಡೆ ಬಡೆ ಹೋತೆ, ಆದರೆ ಅದು ವೃಕ್ಷ ದೊಡ್ಡ ದೊಡ್ಡದಿರ್ತದೆ. तो परमपिता परमात्ಮ तो उनसे भी ಅತಿ ಸೂಕ್ಷ್ಮ ಬಿಂದು है. ಗಸಗಸೆಗಿಂತಲೂ ಅತಿ ಸೂಕ್ಷ್ಮ ಬಿಂದು ರೂಪದಲ್ಲಿ ಪರಮಾತ್ಮ ತಂದೆ ಇದ್ದಾರೆ. बाप कहते मैं जो हूँ जैसा हूँ इस रीति तुम्हारे में भी नंबरवार जानते हैं, कोटों में कोई ही इस राज को समझते हैं. ತಂದೆ ಹೇಳ್ತಾರೆ, ನಾನು ಯಾರಾಗಿದ್ದೇನೆ, ಹೇಗಿದ್ದೇನೆ, ನನ್ನನ್ನು ನಂಬರ್ವಾರ್ ಆಗಿ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ. ಕೋಟಿಯಲ್ಲಿ ಕೆಲವರು ಮಾತ್ರ ಈ ರಹಸ್ಯವನ್ನು ತಿಳ್ಕೊಳ್ತಾರೆ. ಶಿವ ಬಾಬಾ ಜೈಸೆ ಮಹಿಮಾ ಅವ್ರ ಕೊಯ್ ಮನುಷ್ಯಾತ್ಮ ಕಿ ನಹಿ ಹೋ ಸಕ್ತಿ. ಶಿವ ತಂದೆಗೆ ಮಾಡುವ ಮಹಿಮೆ ಯಾವ ಮನುಷ್ಯರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಮಹಿಮೆ ಯಾವ ಮನುಷ್ಯರು ಪಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. कैसे आकर पतित दुनिया को पावन बनाते हैं, सम्मुख आकर बच्चों को पढ़ाते हैं, कुछ भी जानते नहीं हैं. ಹೇಗೆ ಪತಿತ ಜಗತ್ತನ್ನು ಪಾವನವನ್ನಾಗಿ ಮಾಡ್ತಾರೆ, ಸಮ್ಮುಖದಲ್ಲಿ ಬಂದು ಮಕ್ಕಳಿಗೆ ಓದಿಸ್ತಾ ಇದ್ದಾರೆ. ಮನುಷ್ಯರಿಗಂತೂ ಏನೂ ಗೊತ್ತಿಲ್ಲ. ನಾ ಮುझे ಜಾನ್ತೆ ನಾ ಚಕ್ರಕೋ ಜಾನ್ತೆ ಹೇ, ನನ್ನನ್ನೂ ತಿಳ್ಕೊಂಡಿಲ್ಲ ಮನುಷ್ಯರು, ಈ ಸೃಷ್ಟಿ ನಾಟಕ ಚಕ್ರವನ್ನೂ ತಿಳ್ಕೊಂಡಿಲ್ಲ. ಅಭಿ ತುಮ್ ನಂಬರ್ವಾರ್ ಪುರುಷಾರ್ಥ ಅನುಸಾರ ಜಾನ್ತೆ ಹೋ, ಈಗ ನೀವು ನಂಬರ್ವಾರ್ ಪುರುಷಾರ್ಥದ ಅನುಸಾರ ತಿಳ್ಕೊಳ್ತಾ ಇದ್ದೀರಿ. ತುಮಾರೆ ಇಸ್ ಪುರಾನಿ ದುನಿಯಾಕ್ಕೆ ಕೋಯಿ ತಾಲ್ಲುಕ್ ನಹಿ ಹೇ, ನಿಮ್ಮದು ಹಳೆಯ ಜಗತ್ತಿನೊಂದಿಗೆ ಯಾವ ಸಂಬಂಧವೂ ಇಲ್ಲ. ಮನುಷ್ಯ ತೋ ಘೋರ ಅಂಧಿಯಾರೆ ಮೇ ಹೇ, ಉನಕಾ ತೋ ದಂಧಾ ಹಿ ಹೇ ಅಪನ. ಮನುಷ್ಯರಂತರೂ ಘೋರ ಅಂಧಕಾರದಲ್ಲಿದ್ದಾರೆ, ಅವರ ದಂಧೆಯೇ ಅವರದಾಗಿದೆ. ತುಮಾರ ದಂಧಾ ಅಪನ ಹೇ, ನಮ್ಮ ಬ್ರಾಹ್ಮಣರ ದಂಧೆ ನಮ್ಮದಾಗಿದೆ. ತುಮ್ ಹೋಗಯೇ ಪರಂತು ಯೋಗ ಬಲಕ್ಕೆ ಸೇನಾ. ಬಾಬಾ ಹೇಳ್ತಾರೆ, ನೀವೀಗ ಯೋಗ ಬಲದ ಸೈನಿಕರು. ವಹ ಹೇ ಬಾಹುಬಲಕ್ಕೆ ಸೇನಾ. ಇಲ್ಲಿವರೆಗೂ ಯಾರೆಲ್ಲ ಹೋರಾಡಿದ್ರು, ಇನ್ನೂ ಹೋರಾಡ್ತಿದ್ದಾರೆ, ಅವ್ರದ್ದೆಲ್ಲ ಬಾಹುಬಲದ ಸೈನ್ಯ. ಉನ್ಕೋ ತುಮ್ ಜಾನ್ತೆ ತುಮ್ಕೋ ಕೋಯಿ ನಹಿ ಜಾನ್ತೆ. ಬಾಹುಬಲದ ಸೈನ್ಯದವರನ್ನು ದೇಶ ವಿದೇಶಗಳು ಎಲ್ಲರೂ ತಿಳ್ಕೊಳ್ತಾರೆ, ಆದರೆ ಯೋಗ ಬಲದ ಸೈನ್ಯ ಅವ್ರ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. वो लोग स्टार पर जाने की कोशिश करते हैं, देखा है तो समझते हैं, हम क्यों नहीं जा सकते. ಜನ ವಿಜ್ಞಾನಿಗಳು ನಕ್ಷತ್ರ ಲೋಕಗಳಿಗೂ ಹೋಗುವ ಪ್ರಯತ್ನವನ್ನು ಮಾಡ್ತಾರೆ. ಒಂದು ದೇಶದವರು ಮಾಡಿ ನೋಡ್ತಾರೆ ಅಂದಮೇಲೆ ನಾವ್ಯಾಕೆ ಮಾಡಬಾರ್ದು ಅಂತ ಮತ್ತೊಂದು ದೇಶದವರು ಪ್ರಯತ್ನ ಮಾಡ್ತಾರೆ. हम समुद्र का अंत क्यों नहीं पा सकते, इसलिए पुरुषार्थ करते हैं. ಸಮುದ್ರದ ಅಂತ್ಯವನ್ನು ಯಾಕೆ ನಮ್ಮಿಂದ ಕಂಡುಹಿಡಲಿಕ್ಕಾಗ್ತಾ ಇಲ್ಲ, ಪ್ರಯತ್ನ ಮಾಡ್ತಾ ಇದ್ದಾರೆ ಕಂಡುಹಿಡಿಬೇಕು ಅಂತ. ಬಾಕಿ जो इन आंखों से नहीं देखा जा सकता उनका पुरुषार्थ कर नहीं सकते. ಬಾಕಿ ಕಣ್ಣುಗಳಿಂದ ಯಾವುದು ನೋಡಲಿಕ್ಕಾಗಲ್ಲ, ಕಣ್ಣಿಗೆ ಯಾವುದು ಕಾಣಲ್ಲ, ಅದರದ್ದು ಕಂಡುಹಿಡಲಿಕ್ಕೆ, ಅದನ್ನು ಪಡ್ಕೊಳ್ಳೋಕ್ಕೆ ಪುರುಷಾರ್ಥ ವಿಜ್ಞಾನಕ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಿಜ್ಞಾನದವರಿಂದ ಆಗಲ್ಲ ಅದು. ಉನಕಿ ಬುದ್ಧಿ ಮೇ ತೋ ಸ್ಥೂಲ ಚೀಜೆ ಆತಿ ಹೈ. ವಿಜ್ಞಾನಿಗಳ ಬುದ್ಧಿಯಲ್ಲಿ ಸ್ಥೂಲ ಭೌತಿಕ ವಸ್ತುಗಳು, ಭೌತಿಕ ಶಕ್ತಿಯ ಬಗ್ಗೆ ಅವರು ಸ್ಟಡಿ ಮಾಡಬಹುದು. ಉನಕೆ ಲಿಯೇ ಪುರುಷಾರ್ಥ ಕರ್ತಾರೆ, ಅದಕ್ಕೋಸ್ಕರ ಪುರುಷಾರ್ಥ ಮಾಡ್ತಾರೆ. ಸೂಕ್ಷ್ಮ ಸೇ ಸೂಕ್ಷ್ಮ ಪರಮಾತ್ಮ ಕೋ ತೋ ಜಾನ್ತೆ ಹಿ ನಹಿ. ಸೂಕ್ಷ್ಮಾತಿ ಸೂಕ್ಷ್ಮವಾದ ಪರಮಾತ್ಮನ ಬಗ್ಗೆ ಆಗಲಿ, ಆತ್ಮನ ಬಗ್ಗೆ ಆಗಲಿ ಗೊತ್ತೇ ಇಲ್ಲ, ತಿಳ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅವ್ರ ಕೈಯಿಂದ. ಖುದ್ ಹಿ ಆಕರ್ ಬಚ್ಚೋಂ ಕೋ ಅಪನಾ ಪರಿಚಯ ದೇತೆ ಹೈ. ಶಿವ ತಂದೆ ತಾನೇ ಖುದ್ದು ಬಂದು ಮಕ್ಕಳಾದ ನಮಗೆ ತನ್ನ ಪರಿಚಯವನ್ನು ಕೊಡ್ತಾರೆ. ತುಮ್ನೆ ಚಿತ್ರ ಬಡಾ ಜ್ಯೋತಿರ್ಲಿಂಗಂ ಬನಾಯಾ ಹೈ ತೋ ತುಮಾರಿ ಬುದ್ಧಿ ಮೇ ಭಿ ವಹ ಆತಾ ಹೈ. ನೀವು ದೊಡ್ಡದಾಗಿ ಜ್ಯೋತಿರ್ಲಿಂಗ ಚಿತ್ರವನ್ನು ತೋರಿಸ್ತಿದ್ದೀರಿ, ನಿಮ್ಮ ಬುದ್ಧಿಯಲ್ಲಿ ಅದು ಬರ್ತದೆ. ಬಾಪ್ ಬಚ್ಚೋಂ ಕೋ ಸಮझाते रहते हैं कि जैसे बाप की गत मत न्यारी है वैसे तुम्हारी सदगति की मत सारी दुनिया से न्यारी है.
ಹೇಗೆ ಪರಮಾತ್ಮ ತಂದೆಯ ಗತಿ ಮತಿ ಪರಮಾತ್ಮನಿಗೇ ಗೊತ್ತಪ್ಪ ಅಂತಾರೆ, ಹಾಗೆ ಸದ್ಗತಿ ಪಡ್ಕೊಳ್ಳುವ ದಾರಿನೂ ಸಹ ಇಡೀ ಜಗತ್ತಿನಿಂದ ಭಿನ್ನವಾಗಿದೆ. ತುಮಾರ ಅವ್ರ ಕೊಯ್ ಬಾತ್ ಸೆ ತಾಲೂಕ್ ನಹೀ ಹೇ, ತುಮ್ ಸಚ್ಚೆ ಬ್ರಾಹ್ಮಣ ಬನೆ ಹೋ. ನಿಮ್ಮದು ಯಾರ ಜೊತೆಗೂ ಸಂಬಂಧ ಇಲ್ಲ ಹಳೆಯ ಜಗತ್ತಿನೊಂದಿಗೆ, ನೀವು ಸತ್ಯ ಬ್ರಾಹ್ಮಣರಾಗಿದ್ದೀರಿ. ಬ್ರಾಹ್ಮಣಂ ಕಾ ವಿಸ್ತಾರ್ ತೋ ಕುಚ್ ಹೇ ನಹೀ, ವೋ ಬ್ರಾಹ್ಮಣ ಲೋಗ್ ಕಹೆಂಗೆ ಹಮ್ ಬ್ರಹ್ಮ ಕಿ ಔಲಾದ್ ಹೇ. ಹೊರಗಡೆಗಿರುವ ಬ್ರಾಹ್ಮಣರು ಹೇಳ್ತಾರೆ ನಾವು ಬ್ರಹ್ಮನ ಮಕ್ಕಳು, ಬ್ರಾಹ್ಮಣರು ಅಂತ ಹೇಳ್ತಾರೆ. ಬ್ರಹ್ಮ ಅಥವಾ ಪ್ರಜಾಪಿತ ಬಾಪ ಕೌನ್ ಉನ್ಕ. ಬ್ರಹ್ಮ ಅಂತಂದರೆ ಪ್ರಜಾಪಿತ ಬ್ರಹ್ಮ ಆದರು, ಅವರಿಗೆ ತಂದೆ ಯಾರು? ಅವತ್ತು ಕೊಯ್ ಜಾನ್ತೆ ನಹಿ, ಅವ್ರ ಬಗ್ಗೆ ಹೊರಗಿನವ್ರಿಗೆ ಗೊತ್ತೇ ಇಲ್ಲ. ಅವತ್ತು ತ್ರಿಮೂರ್ತಿ ಬ್ರಹ್ಮ ಕಹದೇತೆ. ಮತ್ತೇನು ಹೇಳ್ತಾರೆ? ತ್ರಿಮೂರ್ತಿ ಬ್ರಹ್ಮ ಅಂತ ಹೇಳ್ತಾರೆ. ಬ್ರಹ್ಮಕ್ಕೆ 3 ರೂಪ ಕೇಸೆ ಹೋ ಸಕ್ತೆ ಹೇ. ಬ್ರಹ್ಮನ 3 ರೂಪಗಳು ಅದು ಹೇಗಾಗ್ಲಿಕ್ಕೆ ಸಾಧ್ಯ? ಇವತ್ತು 3 ದೇವತಾಯೇ ಹೇ, ಬ್ರಹ್ಮ ವಿಷ್ಣು ಶಂಕರ, 3 ದೇವತೆಗಳಾಗಿದ್ದಾರೆ. ತೀನೋಂಕಿ ಆಕ್ಟಿವಿಟಿ ಅಲಗ್ ಹೇ, 3 ಕರ್ತವ್ಯ ಪಾತ್ರ ಭಿನ್ನ ಭಿನ್ನ ಆಗಿದೆ. ರಚಯಿತ ತೋ ಏಕ್ ಹಿ ಶಿವ್ ಹೇ, ಆದರೆ ತ್ರಿಮೂರ್ತಿಗಳಿಗೂ ರಚಯಿತ ಒಬ್ಬ ಶಿವ ಪರಮಾತ್ಮನೇ ಆಗಿದ್ದಾರೆ. ಹಮ್ ಸಬ್ ಉನ್ಕಿ ರಚನಾ ವಹಾ ರಹನೆ ವಾಲೆ ಹೇ, ಉಂಚೆತೆ ಉಂಚ ಬಾಪಿ ಸುಪ್ರೀಂ ಸೋಲ್ ಹೇ. ನಾವು ಆ ತಂದೆಯ ರಚನೆಯಾಗಿದ್ದೀವಿ, ಆ ತಂದೆ ಎಲ್ಲಿದ್ದಾನೋ ಅಲ್ಲಿರುವಂಥವರಾಗಿದ್ದೀವಿ. ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಸುಪ್ರೀಂ ಸೋಲ್ ಪರಮ ಆತ್ಮ ಆಗಿದ್ದಾರೆ. ಸುಪ್ರೀಂ ಸೋಲ್ ಏಕ್ ನಿರಾಕಾರ ಬಾಪ್ ಕೋ ಕಹಾ ಜಾತಾ ಹೈ. ऐसे नहीं कि वह भी निराकार परमात्मा और हम आत्माएं भी निराकार है. ಸುಪ್ರೀಂ ಸೋಲ್ ನಿರಾಕಾರ ತಂದೆಗೆ ಹೇಳಲಾಗ್ತದೆ. ಈ ರೀತಿಯೆಲ್ಲ ನಿರಾಕಾರ ಪರಮಾತ್ಮ ಮತ್ತು ನಾವು ಆತ್ಮಗಳು ನಿರಾಕಾರ, ಎಲ್ಲ ಒಂದೇ ಅಂತ ಅಲ್ಲ. ನಹಿ, ಬಾಪ್ ಅಲಗ್ ಹೇ ಬಚ್ಚೆ ಅಲಗ್ ಹೇ. ತಂದೆನೇ ಬೇರೆ ಮಕ್ಕಳೇ ಬೇರೆ. ತುಮಕೋ ಬಾಪ್ ನೆ ನಾಲೆಡ್ಜ್ ದಿ ಹೇ, ಶಾಸ್ತ್ರೋं में तो यह बातें है नहीं कि ब्रह्मा वंशी ब्राह्मणों को परमपिता परमात्मा बैठ पढ़ाते हैं. ನಿಮಗೆ ಬಾಬಾ ಜ್ಞಾನವನ್ನು ಕೊಟ್ಟಿದ್ದಾರೆ, ಶಾಸ್ತ್ರಗಳಲ್ಲಿ ಈ ಮಾತುಗಳು ಇಲ್ಲ. ಬ್ರಹ್ಮವಂಶಿ ಬ್ರಾಹ್ಮಣರು ಪರಂಪಿತ ಪರಮಾತ್ಮ ಅವರಿಗೆ ಓದಿಸ್ತಾನೆ ಅಂತ ಯಾವ ಶಾಸ್ತ್ರದಲ್ಲೂ ಇಲ್ಲ. ಪರಮಾತ್ಮನೇ ಆಕರ್ ಯ ಬ್ರಹ್ಮಾಮುಖ ವಂಶಾವಳಿ ರಚಿ ಹೇ. जब चक्र पूरा हो संगम होता है तो बाप आकर पतित दुनिया की अंत और पावन दुनिया की आदि करते हैं. ಪರಮಾತ್ಮನೇ ಬಂದು ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣರನ್ನು ರಚನೆ ಮಾಡಿದರು. ಯಾವಾಗ ಚಕ್ರ ಪೂರ್ಣ ಆಗ್ತದೆ, ಸಂಗಮ ಯುಗ ಬರ್ತದೆ, ಆಗ ತಂದೆ ಬಂದು ಪತಿತ ಜಗತ್ತಿನ ಅಂತ್ಯ ಮತ್ತು ಪಾವನ ಜಗತ್ತಿನ ಆದಿ ಮಾಡ್ತಾರೆ. तो जरूर संगम पर ही आना पड़े. ಅಂದಮೇಲೆ ಒಂದು ಅಂತ್ಯ ಆಗಬೇಕು, ಒಂದು ಆದಿ ಆಗಬೇಕು ಅಂದರೆ ಮತ್ತು 2ರ ಮಧ್ಯದ ಸಮಯ ಸಂಗಮ ಯುಗದಲ್ಲೇ ಬರಬೇಕಲ್ಲ. ಯೋಗ ಅಗ್ನಿ ಸೆ जो आत्मा में खाद पड़ी है वह निकलती है. तुमको सतो प्रधान बनना है. ಯೋಗ ಅಗ್ನಿಯಿಂದ ಆತ್ಮದ ತುಕ್ಕೆಲ್ಲ ಇಳಿದು ಹೋಗ್ತದೆ, ನೀವು ಸತೋ ಪ್ರಧಾನರು ಆಗ್ತೀರಿ. हम जो पतित बने हैं याद से ही हम पावन बनते जाएंगे. ಕಿತ್ನಾ ಸಹಜ. ನಾವೇನು ಪತಿತರಾಗಿದ್ದೀವಿ, ನಾವು ನೆನಪಿನಿಂದಲೇ ಪಾವನರು ಆಗ್ತೀವಿ. ಎಷ್ಟು ಸಹಜ ದಾರಿ. ನೆನಪಿನ ಪರಿಶ್ರಮ ಒಂದು ಬಿಟ್ಟರೆ ಇನ್ಯಾವ ಪರಿಶ್ರಮನೂ ಇಲ್ಲ ಬಾಬೋರ್ ಮಾರ್ಗದಲ್ಲಿ. हमको फिर से 84 जन्मों का चक्कर लगाना है. बच्चों को यह ನಾಲೆಡ್ಜ್ ಮಿಲಿ ಹೇ. ನಾವು ಮತ್ತೆ 84 ಜನ್ಮದ ಚಕ್ರದಲ್ಲಿ ಬರ್ತೀವಿ, ಮಕ್ಕಳಿಗೆ ಈ ಜ್ಞಾನ ಸಿಕ್ಕಿದೆ. ಬಾಪ ಬಿ कहते हैं हम तुमको फिर से राजयोग सिखलाने आए हैं. बाप वर्षा देते हैं, रावण ಶಾಪ देते हैं. ತಂದೆ ಆಸ್ತಿ ಕೊಟ್ಟರೆ ರಾವಣ ಶಾಪ ಕೊಡ್ತಾನೆ. ಯಾ ಬಾಪ್ ಹಿ बैठ समझाते. ಇದನ್ನು ತಂದೆನೇ ಕುತ್ಕೊಂಡು ತಿಳಿಸ್ತಾರೆ. इस समय बाप आकर सब मनोकामनाएं पूरी करते हैं. ಅಶುಭ ಕಾಮನಾಯೇ ತೋ ಮಾಯಾ ಪೂರಿ करती है. ಈ ಸಮಯದಲ್ಲಿ ತಂದೆ ಬಂದು ಎಲ್ಲರ ಮನೋಕಾಮನೆಗಳನ್ನು ಪೂರ್ಣ ಮಾಡ್ತಾರೆ. ಅಶುಭ ಕಾಮನೆಗಳನ್ನು ಮಾಯಾ ರಾವಣ ಪೂರ್ಣ ಮಾಡ್ತಾನೆ. ಆಜ್ಕಲ್ ರಿದ್ದಿ ಸಿದ್ದಿ ವಾಲೆ ಬಹುತ್ ಪೈಸಾ ಕಮಾತೆ ಹೈ. ಈಗಿನ ಕಾಲದಲ್ಲಿ ರಿದ್ದಿ ಸಿದ್ದಿ ಇರೋರು ಬಹಳಷ್ಟು ಹಣವನ್ನು ಗಳಿಸ್ತಾರೆ. ಕಾಮನಾಯೇ ಮಾಯಾ ಪೂರಿ करती है. ದುಡ್ಡು ಬೇಕು, ಹಣ ಬೇಕು, ಅದೇ ಗುರಿಯಾದಾಗ ಅದು ಈಡೇರ್ತದೆ ಜೀವನದಲ್ಲಿ. ಯಾಕೆ ಅಂದರೆ ಅದನ್ನು ಈಡೇರಿಸೋನು ಯಾರು? ಮಾಯಾ ರಾವಣ. ಉನ್ಕಾ ಭಿ ಕಿತಾಬ್ ಆದಿ ಹೋತೆ ಹೈ.
ಹಣವನ್ನು ಅತಿ ಶೀಘ್ರವಾಗಿ ಅತ್ಯಂತ ಹೆಚ್ಚಿನ ರೂಪದಲ್ಲಿ ಗಳಿಸ್ಬೇಕು ಹೇಗೆ ಅನ್ನೋದಕ್ಕೂ ಸಾಕಷ್ಟು ಪುಸ್ತಕಗಳು ಬರೆದಿದ್ದಾರೆ. ತುಮಕೋ ತೋ ಕೋಯಿ ಕಿತಾಬ್ ನಹಿ ಶಾಸ್ತ್ರಾದಿ ನಹಿ ಪಡ್ನಾ ಹೈ. ನೀವಿಲ್ಲಿ ಯಾವ ಪುಸ್ತಕಗಳನ್ನು ಓದುವ ಅಗತ್ಯ ಇಲ್ಲ, ಶಾಸ್ತ್ರಗಳನ್ನು ಓದುವ ಅಗತ್ಯ ಇಲ್ಲ. ತುಮೆ ಬಾಪ್ ಕಿ ಶ್ರೀಮತ್ ಹೇ, ಬಚ್ಚೆ ಪಾವನ್ ಬನೋ ಅವ್ರ ಪಾವನ್ ಬನಾವ್, ತುಮ ಕಭಿ ಪತಿತ ನಹಿ ಬನ್ನಾ ಹೇ. ಆದರೆ ನಮಗೆ ತಂದೆ ಶ್ರೀಮತ ಕೊಡ್ತಾರೆ, ನೀವು ಪಾವನರು ಆಗಿ ಅನ್ಯರನ್ನು ಪಾವನರನ್ನಾಗಿ ಮಾಡಿ, ಎಂದೂ ಪತಿತರು ಆಗಬಾರದು. ತುಮಾರಿ ಯಹ ಡಿಪಾರ್ಟ್ಮೆಂಟ್ ಹಿ ಅಲಗ್ ಹೈ, ನಿಮ್ಮದು ಡಿಪಾರ್ಟ್ಮೆಂಟೇ ಬೇರೆಯಾಗಿದೆ. ಕಲ್ಪ ಪೆಹಲೆ ಜೋ ಆಕರ್ ಬ್ರಾಹ್ಮಣ್ ಬನೆ ಹೋಂಗೆ ವಹಿ ಪುರುಷಾರ್ಥ ಕರೆಂಗೆ. ಕಲ್ಪದ ಹಿಂದೆ ಯಾರು ಬಂದು ಬ್ರಾಹ್ಮಣರಾಗಿದ್ರೋ ಅವರೇ ಬಂದು ಪುರುಷಾರ್ಥ ಮಾಡ್ತಾರೆ. ದೇವತಾओं का देखो कैसे ಸ್ಯಾಪ್ಲಿಂಗ್ ಲಗ್ ರಹಾ ಹೈ. ದೇವತೆಗಳದ್ದು ನೋಡಿ ಹೇಗೆ ಸಸಿ ನೆಡಲಾಗ್ತದೆ. ಬ್ರಾಹ್ಮಣ್ ಬಂತೆ ಜಾತೆ ಹೇ, ಬ್ರಾಹ್ಮಣರು ಆಗ್ತಾ ಹೋಗ್ತೀರಿ. ಜೊತೋಡಾ ಬಿ ಸುನ್ಕರ್ ಜಾತೆ ತೋ ಪ್ರಜಾ ಮೇ ಆ ಜಾಯೆಂಗೆ. ಸ್ವಲ್ಪ ಕೇಳಿ ಹೋದ್ರೂ ಪ್ರಜೆಗಳಲ್ಲಿ ಬಂದ್ಬಿಡ್ತಾರೆ. ರಾಜಧಾನಿ ಮೇ ಆ ಜಾಯೆಂಗೆ, ಮೌತ್ ಸಾಮ್ನೆ ಕಡಾ ಹೈ. ಕಿಟ್ಪಿಟ್ ತೋಡಾ ಜೋರ್ ಬಿ ಬರ್ ಸಕ್ತಿ ಹೈ, ಬಂದ್ ಬಿ ಹೋ ಸಕ್ತಿ ಹೈ. ಸಾವು ಮುಂದೆನೇ ನಿಂತಿದೆ. ಮಾರಾಮಾರಿ ಹಿಂಸೆ ಜೋರಾಗಿ ನಡೀತದೆ. ಮತ್ತೆ ಇದಕ್ಕಿದ್ದಂಗೆ ಬಂದಾಗಿ ಶಾಂತನೂ ಆಗ್ತದೆ. ಬುದ್ಧಿ ಕೇತಿಕೆ ಅಜನ್ ಅಭಿ ತೋಡಿ ದೇರ್ ಹೈ. ಆವಾಗ ನಮ್ಮ ಬುದ್ಧಿನೇ ಹೇಳ್ತದೆ ಇನ್ನೂ ವಿನಾಶ ಸಂಪೂರ್ಣ ಆಗಲಿಕ್ಕೆ ಇನ್ನೂ ಸ್ವಲ್ಪ ತಡ ಇದೆ ಅಂತ. ರಾಜಧಾನಿ ಅಭಿ ಕಹಾ ಸ್ಥಾಪನೆ ಹುಯಿ ಹೈ. ಸತ್ಯ ತ್ರೇತಾಯುಗ ಎರಡರದೂ ರಾಜಧಾನಿ ಸ್ಥಾಪನೆ ಆಗಬೇಕಲ್ಲ. ಇನ್ನು ರಾಜಾವೋ ಸನ್ಯಾಸಿಯೋ ಆದಿಕೋ ಅಜನ್ ಜ್ಞಾನ ಕಹಾ ದಿಯಾ ಹೈ. ರಾಜರುಗಳು, ದೊಡ್ಡ ದೊಡ್ಡ ಪದವಿಯಲ್ಲಿರುವ ಮನುಷ್ಯರುಗಳಿಗೆ, ಆಮೇಲೆ ಸನ್ಯಾಸಿಗಳಿಗೆ ಎಲ್ಲಿ ಜ್ಞಾನ ಕೊಟ್ಟಿದ್ದೀರಾ? ವಿವೇಕ ಕೆಹತಾ ಹೇ ವಿನಾಶ್ ಮೇ ತೋಡ ದೇರಿ ಹೇ. ಆದ್ದರಿಂದ ವಿವೇಕನು ಹೇಳ್ತಾ ಇದೆ ವಿನಾಶ ಅಂತರೂ ಆಗೇ ಆಗ್ತದೆ, ಆದರೆ ಸ್ವಲ್ಪ ಇನ್ನೂ ತಡ ಇದೆ. ಬಾಕಿ ರಿಹರ್ಸಲ್ ಹೊತ್ತಿ ರಹೇಗಿ. ಅಲ್ಲಿ ತನಕ ರಿಹರ್ಸಲ್ ನೋಡ್ತಾ ಇರ್ತೀರ. ವಂಡರ್ ಹೇನ ಯಹ ಯಜ್ಞ ರಚತೆ ಹೇ ಲಡಾಯಿ ಬಂದ್ ಕರ್ನೆ ಕೆ ಲಿಯೆ और भगवान यज्ञ रचाए सारी दुनिया को परिवर्तन करने के लिए. ಯಜ್ಞ ಮಾಡ್ತಾರೆ, ಯುದ್ಧ ಆಗಬಾರ್ದು, ಬಂದಾಗಬೇಕು, ಅಶಾಂತಿ ಹೋಗಬೇಕು, ಕಾಯಿಲೆಗಳು ಹೋಗಬೇಕು ಅಂತ ಯಜ್ಞ ಮಾಡ್ತಾರೆ. ಆದರೆ ಭಗವಂತನ ಯಜ್ಞ ಏನಿದೆ ಇದು ಇಡೀ ಹಳೆಯ ಜಗತ್ತನ್ನೇ ಪರಿವರ್ತನೆ ಮಾಡಲು ಬಾಬಾ ಯಜ್ಞವನ್ನು ಮಾಡ್ತಾರೆ. ತೋಡ ಶಾಂತಿ ರಹೇಗಿ ತೋ ಕहीं हमने ಯಜ್ಞ ರಚಾ इसलिए ಶಾಂತಿ हो गई. ಅಶಾಂತಿ ಆದಾಗ, ಮಾರಾಮಾರಿ ಆದಾಗ ಸ್ವಲ್ಪ ಯಜ್ಞ ಮಾಡಿ ಶಾಂತಿ ನೆಲೆಸ್ತು ಅಂತ ಹೇಳ್ತಾರೆ, ಶಾಂತಿ ಸ್ಥಾಪನೆ ಆಯಿತು ಅಂತ. एक बार यज्ञ सफल हुआ तो चलता रहेगा. ಬರ್ಸಾತ್ ಕೇಳಿ ಯಜ್ಞ ರಚ, ಬರ್ಸಾತ್ ಹುಯಿ ತೋ ಖುಷಿ ಹೋಗಿ. ಮಳೆ ಬರಲಿಲ್ಲ ಅಂತ ಯಜ್ಞ ಮಾಡ್ತಾರೆ, ಅವು ಜೋರಾಗಿ ಮಳೆ ಬಂದರೆ ಖುಷಿ ಪಡ್ತಾರೆ. ಒಂದು ವೇಳೆ ಮಳೆ ಬರಲಿಲ್ಲ ಅಂದರೆ ಈಶ್ವರನ ಇಚ್ಛೆ ಅಂತಾರೆ. ಜೈಸೆ कोई शरीर छोड़ता है तो कहते हैं स्वर्गवासी हुआ, फिर तो शोक करने की दरकार ही नहीं. ಶರೀರ ಬಿಟ್ಟಾಗ ಸ್ವರ್ಗವಾಸಿ ಆಯ್ತಲ್ಲ, ಸಂತೋಷ ಪಡಬೇಕು ಸ್ವರ್ಗಕ್ಕೆ ಹೋದ್ರು ಅಂತ. ಯಾಕೆ ಶೋಕಾಚರಣೆ ಮಾಡ್ತಾರೆ? ಸ್ವರ್ಗ ಪದಾರ್ಥ ಅಹೋ ಸೌಭಾಗ್ಯ ಸಮಜು. ಸ್ವರ್ಗಕ್ಕೆ ಹೋದ ಅಂದಮೇಲೆ ಅಹೋ ಸೌಭಾಗ್ಯ ಅಂತ ತಿಳ್ಕೊಬೇಕಲ್ಲ. ಮಾಯಾ ರಾವಣೆ ಸಬ್ಕಿ ಬುದ್ಧಿ ಕೋ ತಾಲ ಲಗಾ ದಿಯಾ ಹೈ. ಮಾಯಾ ರಾವಣ ಎಲ್ಲರ ಬುದ್ಧಿಗೆ ಭದ್ರವಾಗಿ ಬೀಗ ಹಾಕ್ಬಿಟ್ಟೇನೆ. ತುಮ್ ಜಾನ್ತೆ ಹೋ ಹಮ್ ಕಲ್ಪ ಪೆಲೆ ಮುವಾಫಿಕ್ ಫಿರ್ ಸೆ ಪುರುಷಾರ್ಥ ಕರ್ ರಹೆ. ನಾವು ಕಲ್ಪದ ಹಿಂದಿನ ಅನುಸಾರ ಪುನಃ ಪುರುಷಾರ್ಥವನ್ನು ಮಾಡ್ತಾ ಇದ್ದೇವೆ. ಭಾರತ್ ಅವಿನಾಶಿ ಖಂಡ್ ಹೇ ಅವ್ರ ಕೊಯ್ ದುಸ್ತರ ಧರ್ಮ ನಹೀತ. ಭಾರತ ಅವಿನಾಶಿ ಖಂಡ ಆಗಿತ್ತು, ಬೇರೆ ಯಾವ ಧರ್ಮವೂ ಇರಲಿಲ್ಲ. ಯಹ ತೋ ಬಾದ್ ಮೇ ಇನೋಂಕೆ ನಿಕಲೆ ಹೇ ಯಾ ಬಿ ಡ್ರಾಮಾ ಕಿ ಭಾವಿ ಕಹೆಂಗೆ. ಇದು ಸಹ ನಾಟಕ ಅಂತ ಹೇಳಲಾಗ್ತದೆ. ರಕ್ತ ಕಿ ನದಿಯ ಯಹಾ ಹಿ ಬೆಹತಿ ಹೇ. ಭಾರತ ದೇಶದಲ್ಲಿ ರಕ್ತದ ಹೊಳೆ ಹರಿಯುವಂಥ ಧರ್ಮ ಯುದ್ಧ ನಡೀತದೆ. ಏಕ್ ದೋ ಮುಖ ಮೇ ಲಡ್ತೆ रहते बल भाई भाई होकर बहुत समय से रह पड़े हैं, परंतु हिंदू और मुसलमान धर्म तो अलग अलग है ना. ಭಾಯಿ ಆಗಿ ಬಹಳ ಕಾಲದಿಂದ ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಮರು ವಾಸ ಮಾಡ್ತಾ ಬಂದಿದ್ದಾರೆ. ಆದರೂ ಧರ್ಮ ಅಂತರೂ ಬೇರೆ ಬೇರೆ ಅಲ್ವಾ. ವಹ ಆಯೇ ಹಿ ಬಾದ್ ಮೇ ತೋ ಲಡಾಯಿ ಅನ್ನೋಂಗೆ ಆಪಸ್ ಮೇ ಹೇ. ಮುಸಲ್ಮಾನರು ಬಂದಿರೋದೇ ತದನಂತರ, ಹಿಂದೂಗಳ ನಂತರ. ತುಮಾರ ಇಸ್ಸೆ ಕೋಯಿ ತಾಲುಕ್ ನಹಿ ಹೇ. ನೀವು ತಿಳ್ಕೊಳ್ತೀರಾ, ಆದರೆ ಯಾವುದೂ ಸಂಬಂಧ ಇಲ್ಲ ಆ ಹಳೆ ಜಗತ್ತಿನ ಜೊತೆಗೆ. ತುಮಕು ಅಪ್ಪನೇ ಸರ್ವಿಸ್ ಮೇ ತತ್ಪರ ರೆಹನಾ. ಎಷ್ಟೇ ಜಗಳ ಆಗಲಿ, ಯುದ್ಧಗಳಾಗಲಿ,
ಪ್ರಕೃತಿ ವಿಕೋಪಗಳಾಗಲಿ, ನಮ್ಮ ಕರ್ತವ್ಯ ಏನು? ಸೇವೆ ಮಾಡೋದು, ಸೇವೆ ಮಾಡ್ತಾ ಇರೋದು. ಸಿರ್ಫ್ 3 पैर ಪೃಥ್ವಿಲೇ ರೂಹಾನಿ ಹಾಸ್ಪಿಟಲ್ ಕೋಲ್ನಾ ಹೇ. 3 ಹೆಜ್ಜೆ ಇಡುವಷ್ಟು ಜಾಗ ತೆಗೆದು ಈ ಆತ್ಮಿಕ ಆಸ್ಪತ್ರೆಯನ್ನು ತೆರೆಯಬೇಕು. ಫಿರ್ ಧೀರೆ ಧೀರೆ ವೃದ್ಧಿ ಹೋತಿ ಜಾಯಿಗಿ. ಬೂಂದ್ ಬೂಂದ್ ಸೆ ತಾಲಾ ವೈಸಾ ಹೋಗಾನ ಘರ್ ಮೇ ಭಿ ಹಚಿತ್ರ ರಖೋ. ಹನಿ ಹನಿ ಗೂಡಿದರೆ ಹಳ್ಳ ಅಂತಾರಲ್ಲ, ಹಾಗೆ ಮಕ್ಕಳ ಹನಿ ಹನಿ ಸಹಯೋಗದಿಂದ ಈ ವಿಶ್ವ ಪರಿವರ್ತನೆ ಆಗ್ತದೆ. ಮನೆಯಲ್ಲೂ ನಿಮಗೆ ಸಾಧ್ಯ ಇತ್ತು ಅಂದರೆ ಚಿತ್ರಗಳನ್ನು ಹಾಕ್ಕೊಳ್ರಿ. ಬೇಹದ್ ಕೆ ಬಾಪ್ ಸೆ 21 ಜನ್ಮೋं का वर्षा कैसे पा सकते हो आओ तो ಸಮझಾಯೆ. ಆ ಶ್ರೇಷ್ಠ ತಂದೆಯಿಂದ 21 ಜನ್ಮಗಳ ಆಸ್ತಿಯನ್ನು ಹೇಗೆ ಪಡ್ಕೊಳ್ತೀರಿ ಬಂದು ತಿಳಿರಿ. ಮೌತ್ ತೋ ಸಾಮ್ನೆ ಖಡಾ ಹೇ. ಸಾವಂತರೂ ಮುಂದೆನೇ ನಿಂತಿದೆ. अब सिर्फ बेहद के बाप और वर्षे को याद करो. इनको मृत्यु लोक कहा जाता है. ಈಗ ಬೇಹದ್ದಿನ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡ್ರಿ. ಇದಕ್ಕೆ ಮೃತ್ಯು ಲೋಕ ಅಂತ ಕರೆಯಲಾಗ್ತದೆ. ಬಾಪ ಕೇತೆ ಮುझे ಯಾದ್ ಕರೋ ತೋ ಮೇ ತುಮಕೋ ಸಾಥ್ ಲೇ ಜಾऊंगा. ಬಾಬಾ ಎಷ್ಟು ಕಾನ್ಫಿಡೆನ್ಸ್ ಕೊಡ್ತಾರೆ. ನನ್ನೊಬ್ಬನನ್ನೇ ನೆನಪು ಮಾಡಿದ್ದೇ ಆದರೆ ನಿನ್ನನ್ನು ನಾನು ಕರೆದುಕೊಂಡು ಹೋಗ್ತೀನಿ. ತಪ್ತೋ ಕೇತೇನ ಮೇ ಕಾಲೋಂ ಕಾ ಕಾಲ್ ಮಹಾಕಾಲ್ ಹೂಂ. ಅದಕ್ಕೆ ನಾನು ಮಹಾಕಾಲ, ಕಾಲರ ಕಾಲ, ಮಹಾಕಾಲ ಅಂತ ಕರೀತಾರೆ. ಅಕಾಲ ತಖ್ತ ಹೇ ನಾ ತುಮ್ ಅಕಾಲ ಆತ್ಮ ಹೋ. ಬಚ್ಚೆ ಸಮಸ್ತೆ ಕಿ ಹಮ್ ಇಸ್ ದುನಿಯಾ ಸೆ ಬಿಲ್ಕುಲ್ ನ್ಯಾರೆ ಹೇ. ಅಕಾಲ ಸಿಂಹಾಸನ, ಆತ್ಮನ ಭ್ರುಕುಟಿ ಸಿಂಹಾಸನ. ಮಕ್ಕಳಿಗೆ ಗೊತ್ತಾಗಿದೆ, ಈ ಜಗತ್ತಿನಲ್ಲಿ ನಾವು ಸಂಪೂರ್ಣ ಭಿನ್ನರಾಗಿದ್ದೇವೆ. ಯಹ ಪಡಾನೆ ವಾಲಾ ವಿಚಿತ್ರ ಹೇ, ಆತ್ಮಾओं से ಬಾತ್ ಕರ್ತೆ ಹೇ. ಓದಿಸುವಂತಹ ತಂದೆ ಬಹಳ ವಿಚಿತ್ರ, ಅಂದರೆ ದೇಹದ ಚಿತ್ರ ಇಲ್ಲ, ದೇಹದ ರೂಪ ಇಲ್ಲದೆ ಇರುವಂತಹ ವಿಚಿತ್ರ ತಂದೆ. ಆತ್ಮ ಹಿ ಸುನ್ತಿ ಹೇ, ಆತ್ಮ ಹಿ ಮುಖ ದ್ವಾರ ಸುನಾ ರಹಿ ಹೇ. ಆತ್ಮ ಇನ್ ಕಾನೋ ದ್ವಾರ ಸುನ್ ರಹಿ ಹೇ. ಆತ್ಮವೇ ಕೇಳ್ತದೆ, ಆತ್ಮವೇ ಬಾಯಿ ಮೂಲಕ ಮಾತಾಡ್ತದೆ, ಕಿವಿಗಳ ಮೂಲಕ ಕೇಳ್ತದೆ. ಹಮ್ ಆತ್ಮ ಇಸ್ ಶರೀರ್ ಸೆ ಯಹ ಕರ್ತೆ ಹೇ. ನಾನು ಆತ್ಮ ಈ ಶರೀರದಿಂದ ಇಂಥ ಸೇವೆ ಮಾಡ್ತಾ ಇದ್ದೀನಿ. ಆತ್ಮ ಮೇ ಹಿ ಸಂಸ್ಕಾರ रहते. ಆತ್ಮದಲ್ಲಿಯೇ ಸಂಸ್ಕಾರ ಇರ್ತದೆ. ಆತ್ಮವಂಕೋ ಬಾಪ್ ಕೇತೆ ವಾಪಸ್ ಘರ್ ಜಾನಾ ಹೇ. ಆಯಿತು, ನೀನು ಆತ್ಮ ದೇಹದಿಂದ ಇಷ್ಟೊಂದು ಕರ್ಮ ಮಾಡಿದೆ, ಈಗ ವಾಪಸ್ ಮನೆಗೆ ಹೋಗಬೇಕಾಗಿದೆ. ತುಮ್ನೆ 84 ಜನ್ಮಲ್ಲಿಯೇ ಅಬ್ ಶರೀರ ಛೋಡ್ನಾ ಹೇ. ನೀವು 84 ಜನ್ಮವನ್ನು ಪಡ್ಕೊಂಡ್ರಿ, ಈಗ ಶರೀರವನ್ನು ಬಿಡಬೇಕು. ಇಸ್ಸೆ ಮಮತ್ವ ನಿಕಾಲ್ನಾ ಹೇ. ಈ ದೇಹದ ಮೇಲಿರುವ ಮಮತ್ವವನ್ನು ತೆಗೆದು ಹಾಕ್ತಾ ಸಾಗರಿ. ಸರ್ಪ ಭೀ ಮಮತ್ವ ನಹಿ ರಕ್ತಾ ಹೇ. ಸರ್ಪವು ಮಮತ್ವ ಇಟ್ಕೊಳ್ಳೋಂಗಿಲ್ಲ. ಹಳೆ ಪೊರೆ ಆಗ್ತಿದ್ದಂಗೆ ಹೇಗೆ ಸಲೀಸಾಗಿ ಹಳೆ ಪೊರೆಯನ್ನು ಕಳಚಿ ಹೊಸದನ್ನು ಪಡ್ಕೊಳ್ತದೆ, ನೀವು ಹಾಗೆ ಈ ಶರೀರ ಹಳೆಯ ಪೊರೆ ಇದ್ದಂಗೆ, ಇದನ್ನು ನೀವು ಬಿಡಬೇಕಾಗಿದೆ. ಭ್ರಮರಿಯ ಉದಾಹರಣೆಯು ನಿಮಗೆ ಅನ್ವಯಿಸ್ತದೆ. ವಾಸ್ತವಮೇ ಸನ್ಯಾಸಿ ಹಮಿಸಾಲ್ ದೇ ನಹಿ ಸಕ್ತೆ. ಸನ್ಯಾಸಿಗಳು ಈ ಉದಾಹರಣೆಗಳನ್ನು ಕೊಡೋಂಗಿಲ್ಲ. ಇಸ್ ಪತಿತ ದುನಿಯಾ ಮೇ ಸಬ್ ವಿಕಾರಿ ಕೀಡೆ ಹೇ. ಈ ಪತಿತ ಜಗತ್ತಿನಲ್ಲಿ ಎಲ್ಲರೂ ವಿಕಾರದ ಹುಳಗಳು. ತುಮ್ ಬ್ರಾಹ್ಮಣಿಯ ಉನ್ಹೋಂಕೋ ಬೂಮ್ ಬೂಮ್ ಕರ್ ಪತಿತ್ ಸೆ ಪಾವನ್ ಬನಾತಿ ಹೋ. ವಿಕಾರಿ ಹುಳಗಳನ್ನು ನೀವು ಬ್ರಾಹ್ಮಣರು ಜ್ಞಾನದ ಬೂಮ್ ಬೂಮ್ ಮಾಡಿ ಅವರನ್ನು ಪಾವನರನ್ನಾಗಿ ಮಾಡ್ತೀರಾ. ಕೇತೆ ಹೋ ಈ ಶಿವ ಬಾಬಾ ಕೋ ಯಾದ್ ಕರೋ, ಮನುಷ್ಯ ಕೋ ದೇವತಾ ಬನಾನೆ ಕಿ ಜಾದೂಗಾರಿ ಹೇ. ನಾವೆಲ್ಲ ಏನು ಹೇಳ್ತೀವಿ, ಒಬ್ಬ ಶಿವ ತಂದೆಯನ್ನು ನೆನಪು ಮಾಡ್ರಿ, ಇದೊಂದು ಜಾದೂಗಾರಿ, ಮನುಷ್ಯರಿಂದ ದೇವತಾ ಆಗುವ ಜಾದೂಗಾರ್. ಜಾದೂಗಾರ್, ಸೌದಾಗಾರ್, ರತ್ನಾಗಾರ್, ಎಸ್ಸಬ್ ಅನೇಕ್ ಉನ್ಕೆ ನಾಮ ಹೇ. ಇವೆಲ್ಲ ಆ ಶಿವನ ಹೆಸರುಗಳು, ರತ್ನಾಗಾರ, ಜಾದೂಗಾರ ಮತ್ತು ಸೌದಾಗಾರ್ ಅಂತ. ಅಚ್ಚಾ ಬಚ್ಚೋं को समझाते तो बहुत है, फिर भी कहते हैं बाप और वर्षे को याद करो. ಎಷ್ಟೊಂದು ತಿಳಿಸ್ಕೊಡೋದು ಮಕ್ಕಳೇ, ಎಷ್ಟೊಂದು ಹೇಳ್ಬಿಟ್ಟಿದ್ದೀನಿ. ಈಗ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡ್ರಿ. ಬಾಪ್ ಕೇತೆ ಅಗರ್ ತುಮ್ ಏಕ್ ಬಾರ್ ಮುझ ಪರ್ ಬಲಿಹಾರ್ ಜಾಯೆಂಗೆ ತೋ ಮೇ 21 ಬಾರ್ ತುಮ್ ಪರ್ ಬಲಿಹಾರ್ ಜಾऊंगा. ತಂದೆ ಹೇಳ್ತಾರೆ, ಒಂದು ವೇಳೆ ನನ್ನ ಮೇಲೆ ಒಂದು ಬಾರಿ ನೀನು ಒಂದು ಜನ್ಮ ಬಲಿಹಾರಿ ಆದೆ ಅಂದರೆ 21 ಜನ್ಮ ನಾನು ನಿನಗೆ ಬಲಿಹಾರಿ ಆಗ್ತೀನಿ. ನನ್ನನ್ನು ಮಗನನ್ನಾಗಿ ಮಾಡಿಕೊಂಡ್ರೆ 21 ಜನ್ಮ ನಿನ್ನನ್ನು ಸಾಕ್ತೀನಿ ಅಂತ ಬಾಬಾ ಹೇಳ್ತಾರೆ. ಇದೊಂದು ವ್ಯಾಪಾರ, ಇದು ಒಳ್ಳೆಯ ವ್ಯಾಪಾರ ಅಲ್ಲ. ಒಂದು ಜನ್ಮದ ತ್ಯಾಗ, 21 ಜನ್ಮದ ಭಾಗ್ಯ. ಶಿವಬಾಬಾ ತೋ ದಾತಾ ಹೇ. ಅದಕ್ಕೆ ಶಿವ ತಂದೆಗೆ ಏನಂತಾರೆ, ದಾತ ಅಂತಾರೆ. ತುಮಕೋ ಯುಕ್ತಿ ಬತಲಾಯೆಂಗೆ ಕಿ ಮಮತ್ವ ಕೇಸೆ ನಿಕಾಲೋ.
ಮಮತ್ವವನ್ನು ಹೇಗೆ ತೆಗಿಬೇಕು ಅಂತ ಯುಕ್ತಿಗಳನ್ನು ಬಾಬಾ ಹೇಳ್ತಾರೆ. ಗೃಹಸ್ಥ ವ್ಯವಹಾರ ಮೇ ರಹತೆ ಶ್ರೀಮತ್ ಪರ್ ಚಲೋ, ಇಸ್ಮೆ ಪವಿತ್ರತಾ ಹೇ ಫಸ್ಟ್. ಗೃಹಸ್ಥ ವ್ಯವಹಾರದಲ್ಲೇ ಇದ್ದು ಶ್ರೀಮತದಂತೆ ನಡೆಯಬೇಕು. ಪವಿತ್ರತೆ ಫಸ್ಟ್. ಯಹ ರೂಹಾನಿ ಯಾತ್ರಾ ಹೇ, ಸಾರಾ ಮದಾರ್ ಯಾತ್ರಾ ಪರ್ ಹೇ. ಎಲ್ಲದಕ್ಕೂ ಆಧಾರ ನೆನಪಿನ ಯಾತ್ರೆ. ಮನುಷ್ಯ ತೋ ಡೇರ್ ಕೆ ಡೇರ್ ಜಿಸ್ಮಾನಿ ಯಾತ್ರೆ ಕರ್ತೆ ರೇತೆ. ಮನುಷ್ಯರಂತರೂ ಭಕ್ತಿ ಮಾರ್ಗದ ದೈಹಿಕ ಯಾತ್ರೆಗಳನ್ನು ಎಷ್ಟು ಮಾಡಿಸ್ತಾ ಇದ್ದಾರೆ. ತುಮಾರಿ ಏಕ್ ಹಿ ರೂಹಾನಿ ಯಾತ್ರಾ ಹೇ. ನಿಮ್ಮದು ಒಂದೇ ಒಂದು ಆತ್ಮಿಕ ಯಾತ್ರೆ. ಜೋ ರೂಹ ಬೈಟ್ ರೂಹೋಂಕು ಸಿಕ್ಕಲಾತೆ. ಆತ್ಮ ಕುಳಿತು ಆತ್ಮಗಳಿಗೆ ಕಲಿಸುವ ಯಾತ್ರೆ. ಇಸ್ಮೆ ಸಾರಿ ಬುದ್ಧಿ ಕಿ ಬಾತ್ ಹೇ. ತುಮ್ ಬಚ್ಚೋಂ ಕೆ ಪಾಸ್ ದುಃಖ ಆ ನಹಿ ಸಕ್ತಾ. ಮಕ್ಕಳಾದ ನಿಮ್ಮ ಬಳಿ ದುಃಖ ಬರಲು ಸಾಧ್ಯವಿಲ್ಲ. ತುಮ್ ಜಾನ್ತೆ ಹೋ ಇತನಾ ಬಡಾ ವಿನಾಶ ಹಮಾರೆ ಲಿಯೇ ಹೋ ರಹಾ ಹೈ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವಿನಾಶ ಏನು ನಡೀತಾ ಇದೆ, ಅದು ನೀವು ಮತ್ತೆ ದೇವತೆಗಳಾಗಿ ಈ ಭೂಮಿಯ ಮೇಲೆ ಸುಖದಿಂದ ಬಾಳುವುದಕ್ಕೋಸ್ಕರ ಈ ನರಕ ನಾಶ ಆಗ್ತಾ ಇದೆ ಅಂತ ಬಾಬಾ ಹೇಳ್ತಾರೆ. ಅಲ್ಲಿ ದುಃಖದ ಮಾತೇ ಇಲ್ಲ. ಸತ್ಯುಗದಲ್ಲಿ ಯಾವ ಪ್ರಕಾರದ ದುಃಖವೂ ಇರಂಗಿಲ್ಲ. ಅಗರ್ ಆತಾ ಹೇ ತೋ ಕಚ್ಚೆ ಜ್ಞಾನ ಪೂರಿ ಅವಸ್ಥಾ ನಹಿ. ಈಗ ಆ ಸ್ಥಿತಿಯನ್ನು ಪಡ್ಕೋಬೇಕು. ಒಂದು ವೇಳೆ ಈಗಲೂ ದುಃಖ ಆಗ್ತಾ ಇದೆ ಅಂದರೆ ಇನ್ನೂ ಅವಸ್ಥೆ ಕಚ್ಚಾ ಇದೆ, ಆ ಸ್ಥಿತಿ ಬಂದಿಲ್ಲ ಅಂತ ಅರ್ಥ. ಅಚ್ಚ, ಒಳ್ಳೆಯದು. ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಕಾ ಯಾದ್ ಪ್ಯಾರ್ और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಶರೀರ ರೂಪಿ ಪುರಾನಿ ಖಾಲ್ ಸೆ ಮಮತ್ವ ನಿಕಾಲ್ ದೇನಾ ಹೇ. ಶರೀರ ರೂಪಿ ಹಳೆಯ ಪೊರೆಯಿಂದ ಮಮತ್ವವನ್ನು ತೆಗೆದುಹಾಕಬೇಕು. ಬುದ್ಧಿ ಸೆ ರೂಹಾನಿ ಯಾತ್ರಾ ಪರ್ ತತ್ಪರ್ ರಹನಾ ಹೇ. ಬುದ್ಧಿಯಿಂದ ನೆನಪಿನ ಯಾತ್ರೆಯಲ್ಲಿ ತತ್ಪರರಾಗಿರಬೇಕು. ಎರಡನೇದು ಪುರಾನಿ ದುನಿಯಾಕಿ ಕಿಸಿ ಬಿ ಬಾತ್ ಸೆ ತಾಲುಕ್ ನಾರಕ್ ಜ್ಞಾನ ಚಿತ್ತಾ ಪರ್ ಬೈಟ್ ಪಾವನ್ ಬನ್ ಬಾಪ್ ಸೆ ಪೂರಾ ವರ್ಷ ಲೇನಾ ಹೇ. ಹಳೆಯ ಜಗತ್ತಿನೊಂದಿಗೆ ಯಾವುದೇ ಸಂಬಂಧವನ್ನು ಇಟ್ಟುಕೊಳ್ಳದೆ ಜ್ಞಾನ ಚಿತೆಯ ಮೇಲೆ ಕುಳಿತುಕೊಂಡು ಪಾವನರಾಗಿ ಪೂರ್ಣ ಆಸ್ತಿಯನ್ನು ಪಡೆಯಬೇಕು. ವರದಾನ. पवित्रता की श्रेष्ठता को धारण कर सदा शुभ कार्य करने वाले पुरुषोत्तम व विशेष आत्मा भव. ಪವಿತ್ರತೆಯ ಶ್ರೇಷ್ಠತೆಯ ಧಾರಣೆಯನ್ನು ಮಾಡಿಕೊಂಡು ಸದಾ ಶುಭ ಕಾರ್ಯ ಮಾಡುವಂತಹ ಪುರುಷೋತ್ತಮ ವಿಶೇಷ ಆತ್ಮ ಭವ. ವಿವರಣೆ. साधारण आत्माएं जब पवित्रता को धारण करती है तो महान आत्मा कहलाती है. ಸಾಧಾರಣ ಆತ್ಮಗಳು ಪವಿತ್ರತೆಯನ್ನು ಧಾರಣೆ ಮಾಡಿಕೊಂಡಾಗ ಅವರಿಗೆ ಮಹಾನ್ ಆತ್ಮಗಳು ಅಂತ ಕರೀತಾರೆ. ಪವಿತ್ರತಾ ಹೇ ಶ್ರೇಷ್ಠತಾ, ಪವಿತ್ರತಾ ಹಿ पूज्यता है. ब्राह्मणों को पवित्रता का ही गायन है. कोई भी शुभ कार्य होगा तो ब्राह्मण से ही कराएंगे. ಬ್ರಾಹ್ಮಣರು ಪವಿತ್ರತೆಯ ಗಾಯನವಿದೆ. ಯಾವುದೇ ಶುಭ ಕಾರ್ಯ ಇದ್ರೂ ಹೊರ ಜಗತ್ತಿನಲ್ಲಿ ಬ್ರಾಹ್ಮಣರಿಂದಲೇ ಮಾಡಿಸ್ತಾರೆ. वैसे तो नामधारी ब्राह्मण बहुत हैं, लेकिन आप जैसा नाम वैसा काम करने वाले विशेष आत्मा हो. ಅವರೆಲ್ಲ ನಾಮಧಾರಿ ಬ್ರಾಹ್ಮಣರು. ಬಟ್ ಸಂಗಮ ಯುಗದ ನೀವು ಬ್ರಾಹ್ಮಣರು ನಿಮ್ಮ ಹೆಸರಿಗೆ ತಕ್ಕಂತೆ ಕರ್ತವ್ಯವು ವಿಶೇಷವಾಗಿ ಮಾಡ್ತಾ ಇದ್ದೀರಾ. ಸಾಧಾರಣ ಕರ್ಮ ಮೇ ಬಿ ಬಾಪ್ ಕಿ ಯಾದ್ ಮೇ ರೇಕರ್ ಕರ್ತೆ ಹೋ तो ವಿಶೇಷ ಹೋ ಜಾತೆ. ಸಾಧಾರಣ ಕೆಲಸವು ತಂದೆ ನೆನಪಿನಲ್ಲಿದ್ದು ಮಾಡ್ತೀರಾ, ಆದ್ದರಿಂದ ವಿಶೇಷ ಆತ್ಮ ಆಗ್ತೀರಾ. इसलिए ऐसे विशेष कर्म करने वाले पुरुषोत्तम ವಿಶೇಷ ಆತ್ಮಾಯ. ಆದ್ದರಿಂದ ವಿಶೇಷ ಕರ್ಮವನ್ನು ಮಾಡುವಂತಹ ವಿಶೇಷ ಪುರುಷೋತ್ತಮ ಆತ್ಮಗಳು ನೀವು. श्लोगन. स्वयं द्वारा सर्व आत्माओं को सुख की अनुभूति कराना ही मास्टर सुखदाता बनना है. ಸ್ವಯಂನ ಮೂಲಕ ಸರ್ವ ಆತ್ಮಗಳಿಗೂ ಸುಖದ ಅನುಭೂತಿ ಮಾಡಿಸುವುದೇ ಮಾಸ್ಟರ್ ಸುಖದಾತ ಆಗುವುದಾಗಿದೆ. ಅಂದರೆ ನಾವು ಸುಖದಲ್ಲಿದ್ದುಕೊಂಡು ಅನ್ಯರನ್ನು ಸುಖದ ಅನುಭೂತಿ ಮಾಡಿಸುವುದು ಮಹಾನ್ ಮಾಸ್ಟರ್ ಸುಖದಾತ ಆತ್ಮ ಆಗೋದಾಗಿದೆ. ಅಚ್ಚ, ಮೇರಾ ಬಾಬಾ, ಪ್ಯಾರಾ ಬಾಬಾ, ಮೀಠಾ ಬಾಬಾ, ಲವ್ಲಿ ಬಾಬಾ, ಶುಕ್ರಿಯಾ ಬಾಬಾ, ಶುಕ್ರಿಯಾ ಬಾಬಾ, ಶುಕ್ರಿಯಾ. ಓಂ ಶಾಂತಿ.